ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ನಿಮಗೊಂದು ತುಂಬಾ ಇಂಟ್ರೆಸ್ಟಿಂಗ್ ವೀಡಿಯೋನ ತಂದಿದ್ದೀನಿ. ಆ ವೀಡಿಯೋ ಏನೋ ನೋಡೋದಕ್ಕೆ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ, ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ. ಹಾಗೆ ನನ್ನ ಮುಂದಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ಆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ನಮ್ಮ ಆರೆಂಜ್ ಚಿತ್ರದ ಟ್ರೇಲರ್ ನೆನ್ನೆ ರಿಲೀಸ್ ಆಯಿತು. ಸೊ ಆ ಚಿತ್ರದ ಟ್ರೇಲರ್ ರಿವ್ಯೂವನ್ನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಎಂಡವ್ರಿಗೆ ನೋಡ್ತಾರೆ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಆರೆಂಜ್ ಚಿತ್ರವನ್ನು ಡೈರೆಕ್ಟ್ ಮಾಡ್ತಾ ಇರೋದು ಯಾರಪ್ಪ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಝೂಮ್ ಚಿತ್ರದ ಡೈರೆಕ್ಟರ್ ಆದಂಥ ಪ್ರಶಾಂತ್ ರಾಜ್ ಅವರು ಆರೆಂಜ್ ಚಿತ್ರವನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲೀಡ್ ರೋಲಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ಪ್ರಿಯಾ ಆನಂದ್ ಅವರು ಕಾಣಿಸ್ಕೊತಾ ಇದ್ದಾರೆ. ಆ್ಯಂಡ್ ಮ್ಯೂಸಿಕ್ ಕೊಟ್ಟಿರೋದು ಯಾರಪ್ಪ ಅಂದರೆ ಎಸ್ ತಮನ್ ಅವರು. ಆ್ಯಂಡ್ DOP ಬಂದು ಸಂತೋಷ್ ರೈ ಅವರು. ಸೊ ಇದಿಷ್ಟು ಚಿತ್ರದ ಒಂದು ಬೇಸಿಕ್ ಇನ್ಫಾರ್ಮೇಷನ್. ಇನ್ನು ನಿನ್ನೆ ಆರೆಂಜ್ ಚಿತ್ರದ ಟ್ರೇಲರನ್ನು ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ಪಲ್ಲವಿ ಆಡಿಯೋಸಲ್ಲಿ. ಆ್ಯಂಡ್ ಅದು ಸ್ವಲ್ಪ ಚಿಕ್ಕ ಚಾನಲ್ ಆಗಿರೋದ್ರಿಂದ ತುಂಬ ಜನಕ್ಕೆ ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ಇವರು ಹೇಳಿ ಟೈಮ್ಗೆ ರಿಲೀಸ್ ಮಾಡಿಲ್ಲ. ಆ್ಯಂಡ್ ತುಂಬಾ ಲೇಟಾಗಿ ಒಂದು ಟ್ರೇಲರ್ನ ರಿಲೀಸ್ ಮಾಡಿದ್ರು. ಅದು ಒಂಥರ ತುಂಬ ಜನಕ್ಕೆ ಕನ್ಫ್ಯೂಸ್ ಆಯಿತು, ಇವತ್ತು ರಿಲೀಸ್ ಆಗುತ್ತಾ ಇಲ್ವಾ ಅಂತ. ಏನು ಅಪ್ಡೇಟು ಸಿಗಲಿಲ್ಲ. ಸೊ ಅದರಿಂದ ಸಾಕಷ್ಟು ಜನಕ್ಕೆ ಗೊತ್ತಾಗಿಲ್ಲ. ಆಮೇಲೆ ನಾನು ಸರ್ಚ್ ಮಾಡ್ತಾ ಸಿಕ್ತು, ಅದನ್ನು ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿದ್ದೆ. ಇನ್ನು ಟ್ರೇಲರ್ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ನಮ್ಮ ಗೋಲ್ಡನ್ ಸ್ಟಾರ್ ಅವರು ಜೈಲಲ್ಲಿ ಒಂದು ಫೈಟ್ ಸೀಕ್ವೆನ್ಸಲ್ಲಿ ಕಾಣಿಸ್ಕೊತಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವರು ಈ ಚಿತ್ರದಲ್ಲಿ ಬರೀ ಕ್ಲಾಸ್ ಪಾತ್ರದಲ್ಲಿ ಕಾಣಿಸ್ಕೊತಾ ಇಲ್ಲ, ಲೈಟಾಗಿ ಮಾಸ್ ಶೇಡ್ ಇರುವಂಥ ಪಾತ್ರದಲ್ಲೂ ಸಹ ಅವರು ಕಾಣಿಸ್ಕೊತಾ ಇದ್ದಾರೆ ಅಂತ. ಇದಾದ ನಂತರ ಎಸ್ ತಮನ್ ಅವರ ಮ್ಯೂಸಿಕ್ಕು ಮತ್ತು ಸಾಂಗ್ಸ್ದು ಮೇಕಿಂಗ್ ಎಲ್ಲ ಸ್ವಲ್ಪ ತೋರಿಸ್ತಾರೆ. ಅದು ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್ ತಮನ್ ಅವರ ಮ್ಯೂಸಿಕನ್ನು ನಾವು ಈಗಾಗಲೇ ಝೂಮ್ ಚಿತ್ರದಲ್ಲಿ ನೋಡಿದರೆ ಅದು ಸಿಕ್ಕಾಪಡೆ ಸಾಂಗ್ಸ್ ಎಲ್ಲ ಹಿಟ್ಟಾಗಿದ್ದಂಥ ಒಂದು ಮ್ಯೂಸಿಕನ್ನು ಕೊಟ್ಟಿದ್ದರು. ಸೊ ಅದಾದ ನಂತರ ಈ ಚಿತ್ರಕ್ಕೂ ಅವರೇ ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇರೋದ್ರಿಂದ ತುಂಬಾ ಅದ್ಭುತವಾಗಿ ಒಂದು ಮ್ಯೂಸಿಕ್ ಸಾಂಗ್ಸ್ನ ಕೊಟ್ಟಿದ್ದಾರೆ. ಅದು ನೀವು ಟ್ರೇಲರಲ್ಲಾಗಲಿ ಟೀಸರಲ್ಲಾಗಲಿ ಅದರಲ್ಲೇ ಫೀಲ್ ಮಾಡ್ಬೋದು. ಇಯರ್ಫೋನ್ ಹಾಕೊಂಡು ಕೇಳಿದ್ರಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈಗಾಗಲೇ ತುಂಬ ಸಾಂಗ್ಸ್ಗಳೆಲ್ಲ ರಿಲೀಸ್ ಆಗಿದೆ. ಆ್ಯಂಡ್ ನಾನು ಫಸ್ಟ್ ಸಾಂಗ್ ಸಹ ರಿವ್ಯೂ ಮಾಡಿದ್ದೆ. ಆ್ಯಂಡ್ ಅದಾದ ನಂತರ ತುಂಬಾ ಸಾಂಗ್ಸ್ನ ಬಿಟ್ಟಿದ್ದಾರೆ, ನೀವೆಲ್ಲರೂ ಒಂದ್ಸಲ ಕೇಳಿ. ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈಗಾಗಲೇ ಝೂಮಲ್ಲಿ ಇಷ್ಟಪಟ್ಟಿದ್ದೀವಿ. ಆ್ಯಂಡ್ ಈ ಸಾಂಗ್ಸು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದಾದ ನಂತರ ನಮ್ಮ ಹೀರೋಗೆ ಹೀರೋಯಿನ್ ಇಂಟ್ರೊಡಕ್ಷನ್ ಆಗುತ್ತೆ, ಅದನ್ನು ಸಹ ಟ್ರೈಲರಲ್ಲೇ ತೋರಿಸಿದ್ದಾರೆ. ಆ್ಯಂಡ್ ಹೀರೋಯಿನ್ನು ಸಡನ್ ಆಗಿ ಬಂದು ಟ್ರೈನನ್ನು ಹತ್ತಾರೆ. ಅದಾದ ನಂತರ ಹೀರೋಯಿನ್ ಪರಿಚಯ ಆಗುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಹೀರೋಗೆ ಒಂದು ಆರೆಂಜನ್ನು ಕೊಡ್ತಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಟೈಟಲ್ಗೂ ಮತ್ತು ಈ ಸೀನ್ಗೂ ಸಿನಿಮಾದಲ್ಲಿ ಆರೆಂಜ್ಗೆ ಒಂದು ಮೇಜರ್ ಪಾತ್ರನೇ ಇದೆ ಅಂತಲೇ ನಮಗೆ ಗೊತ್ತಾಗುತ್ತೆ ಟ್ರೇಲರ್ ನೋಡೋರಿಗೆ. ಆ್ಯಂಡ್ ಇದಾದ ನಂತರ ನಮ್ಮ ಹೀರೋ ಬಂದ್ಬಿಟ್ಟು ನನಗೆ ಅನಿಸಿದ ಪ್ರಕಾರ ಹೀರೋಯಿನ್ ಅವರ ಊರಿಗೆ ಹೋಗ್ತಾರೆ. ಅದಾದ ನಂತರ ಹೀರೋಗೆ ಹೀರೋಯಿನ್ ಮೇಲೆ ಲವ್ ಆಗಿರುತ್ತೆ. ಆ್ಯಂಡ್ ಅದರಲ್ಲೂ ಸ್ವಲ್ಪ ಕೆಲವೊಂದು ಸೀಕ್ವೆನ್ಸಲ್ಲಿ ತೋರಿಸಿದ್ದಾರೆ. ಹೀರೋ ಅವರು ನನಗೆ ಮುಂಗಾರು ಮಳೆ ನೆನಪು ಬಂತು ಆ ಸೀನ್ ನೋಡಿದಾಗ. ಅದರಲ್ಲಿ ನೀರ ಹತ್ರ ಹೋಗಿ ಒಂದು ಎಮೋಷ್ನಲ್ ಡೈಲಾಗನ್ನು ಹೇಳ್ತಾರೆ. ಅದೇ ರೀತಿ ಇದರಲ್ಲೂ ಸಹ ಹೇಳ್ತಾರೆ, ನಾನು ನೋಡ್ರಿ ಯಾವಾಗಲೂ ಒಳ್ಳೆ ಎಂಗೇಜ್ ಆಗಿರೋ ಹುಡುಗಿರನ್ನೇ ಇಷ್ಟಪಡ್ತೀನಿ ಅನ್ನೋ ಥರ ಒಂದು ಡೈಲಾಗನ್ನು ಹೇಳ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ಆ ಥರ ಸೀಕ್ವೆನ್ಸ್ ನಾವು ಇದರಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಆ ಥರ ಸೀಕ್ವೆನ್ಸ್ ಈಗ ಮುಂಗಾರು ಮಳೆಯಲ್ಲಿರುವಂಥ ಡೈಲಾಗು, ಎಮೋಷ್ನಲ್ ಸೀಕ್ವೆನ್ಸ್ನ ಯಾರ್ಯಾರು ಇಷ್ಟಪಡ್ತಾರೋ ಅವರು ಈ ಮೂವಿಲೂ ಸಹ ಅದನ್ನೆಲ್ಲ ಎಂಜಾಯ್ ಮಾಡ್ಬೋದು ಅಂತ ನಮಗೆ ಟ್ರೇಲರ್ನಲ್ಲೇ ಗೊತ್ತಾಗ್ತಾ ಇದೆ. ಇದಾದ ನಂತರ ಹೀರೋ ಮತ್ತು ಹೀರೋಯಿನ್ನು ಅವ್ರ ಊರಿಗೆ ಹೋದ ನಂತರ ಅಲ್ಲಿ ರವಿಶಂಕರ್ ಅವ್ರು ಬರ್ತಾರೆ. ಅವ್ರು ಬಂದ್ಬಿಟ್ಟು ನನ್ನ ಹೆಸರು ಹೇಳ್ಕೊಂಡು ಇಲ್ಲಿ ಯಾರೋ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ ಪ್ರಕಾರ ನೋಡೋದಾದರೆ ಹೀರೋಯಿನ್ ಜೊತೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವ್ರ ಹೆಸರು ಹೇಳ್ಕೊಂಡು ಹೋಗಿರ್ತಾರೆ ಅಂತ ಇದರಲ್ಲೇ ಗೊತ್ತಾಗ್ತದೆ. ಆ್ಯಂಡ್ ಓವರಾಲ್ ಆಗಿ ನೋಡಿದ್ರೆ ಇದು ಕಮರ್ಷಿಯಲ್ ಆಗಿ ಒಂದು ಫ್ಯಾಮಿಲಿ ಎಂಟರ್ಟೈನರು ಮತ್ತು ಒಂದು ತುಂಬಾ ಕಾಮಿಡಿ ಇರುವಂಥ ಚಿತ್ರ ಅಂತ ಅನ್ನಿಸ್ತದೆ. ಕಾಮಿಡಿಗೆ ನೋಡೋದಾದರೆ ನಮ್ಮ ಸಾಧು ಸರ್ ಇದ್ದಾರೆ ಇದರಲ್ಲಿ. ಫುಲ್ ಒಂಥರ ಅಂಡರ್ಟೇಕರ್ ಅವರ ಗೆಟಪ್ ಹಾಕ್ಕೊಂಡು ನಾನು ಅವ್ರ ಫ್ಯಾನು ಅಂತ ಫುಲ್ ಕಾಮಿಡಿ ಮಾಡ್ತಾ ಓಡಾಡ್ತಾ ಇರ್ತಾರೆ ಟ್ರೇಲರ್ ಫುಲ್ಲು. ಅದು ನೋಡಿದ್ರೆ ನಾವು ಕಾಮಿಡಿಗೆ ಬರೋನೇ ಇಲ್ಲ ಅಂತ ಗೊತ್ತಾಗುತ್ತೆ. ಆ್ಯಂಡ್ ತುಂಬಾ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಜೊತೆಗೆ ನಮ್ಮ ಗೋಲ್ಡನ್ ಸ್ಟಾರ್ ಅವರು ಸಹ ಸ್ವಲ್ಪ ಅಲ್ಲಲ್ಲಿ ಕಾಮಿಡಿ ಪಂಚ್ಗಳನ್ನ ಮತ್ತು ಕಾಮಿಡಿ ಡೈಲಾಗ್ಸ್ನ ಹೇಳ್ತಾ ಇರ್ತಾರೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಇದು ಮೇಜರಾಗಿ ನನ್ನ ಪ್ರಕಾರ ತುಂಬಾ ಕಾಮಿಡಿ ಇರುತ್ತೆ ಫಿಲಮಲ್ಲಿ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, DOP ಮಾಡಿರೋದು ಯಾರಪ್ಪ ಅಂದರೆ ಸಂತೋಷ್ ರೈ ಅನ್ನೋರು. ಇವರು ತುಂಬಾ ಚೆನ್ನಾಗಿ DOP ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸ್ಟಾರ್ಟಿಂಗಲ್ಲಿ ಬರುವಂಥ ಒಂದು ಫಾರಿನ್ ಲೊಕೇಶನ್ ಅಂತ ಅದ್ರದ್ದು ಟಾಪ್ ಆ್ಯಂಗಲ್ ಶಾಟನ್ನು ಮತ್ತು ವಿಲೇಜ್ದು ಟಾಪ್ ಆ್ಯಂಗಲ್ ಶಾಟು ಅದೆಲ್ಲ ತುಂಬಾ ಚೆನ್ನಾಗಿದೆ. ಅದೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ಖುಷಿಯಾಗಿದ್ದೇನಪ್ಪ ಅಂತಂದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮೇಯ್ನ್ ಆಗಿರುತ್ತೆ ಯಾವುದೇ ಒಂದು ಮೂವಿಗೆ. ಒಂಥರ ರಿಚ್ ಕ್ವಾಲಿಟಿ ಕಾಣಿಸ್ತಾ ಇದೆ ನನಗೆ ಇದರಲ್ಲಿ. ಸಾಂಗ್ಸಲ್ಲಿ ಇರ್ಬೋದು, ಇಲ್ಲ ಬೇರೆ ಬೇರೆ ಸೀನ್ಸಲ್ಲೆಲ್ಲ ತುಂಬಾ ಚೆನ್ನಾಗಿ ರಿಚ್ ಕ್ವಾಲಿಟಿ ಕಾಣಿಸ್ತಾ ಇದೆ. ಅಷ್ಟು ನನಗೆ ಟ್ರೈಲರ್ ಅನಿಸಿದ್ದು ನಿಮಗೆಲ್ಲರೂ ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದು ಕೆಲವೊಂದು ಪಾಯಿಂಟ್ಗಳನ್ನ ಅನಿಸ್ತು. ಅದೇನಪ್ಪ ಅಂತಂದರೆ ಆರೆಂಜ್ ಚಿತ್ರ ಮತ್ತು ಝೂಮ್ ಆದಮೇಲೆ ಬರ್ತಾರೋದ್ರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ನನಗೇನೋ ಇದಕ್ಕೆ ಚಿತ್ರಕ್ಕೆ ಮಾಡ್ತಾ ಇರುವಂಥ ಪ್ರಮೋಷನ್ ಅಷ್ಟೊಂದು ಸಾಲದು ಅನಿಸ್ತಾ ಇದೆ. ಯಾಕಂದರೆ ತುಂಬ ಜನಕ್ಕೆ ಟ್ರೈಲರ್ ರಿಲೀಸ್ ಆಗಿರೋದೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಆಲ್ರೆಡಿ ಟೀಸರ್ ರಿಲೀಸ್ ಆಗಿರೋದು ಗೊತ್ತಿಲ್ಲ. ಈಗಿರ್ಬೇಕಾದ್ರೆ ಸ್ವಲ್ಪ ಇನ್ನೂ ಪ್ರಮೋಷನ್ ಚೆನ್ನಾಗಿ ಬೆಟರಾಗಿ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಯಾಕಂದರೆ ಇವಾಗ ಆಲ್ರೆಡಿ ಡಿಸೆಂಬರ್ 7ಕ್ಕೆ ಮೂವಿ ರಿಲೀಸ್ ಆಗ್ತಾ ಇರೋದ್ರಿಂದ ತುಂಬ ಜನಕ್ಕೆ ರೀಚ್ ಆಗಬೇಕು ಇವರು. ಸೊ ಆದಷ್ಟು ಇನ್ನೂ ಪ್ರಮೋಷನ್ನ ಜಾಸ್ತಿ ಮಾಡಬೇಕು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ, ಆ ಚಾನಲಲ್ಲಿ ನೋಡಿದ್ರೆ ಕಮೆಂಟ್ನ ಡಿಸೇಬಲ್ ಮಾಡಿದ್ದಾರೆ. ಇದಂತೂ ಯಾಕೆ ಅಂತ ನನಗೆ ಅರ್ಥ ಆಗಿಲ್ಲ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ ಟೀಸರ್ಗೆ ಟ್ರೈಲರ್ಗೆ
ಯೂಶ್ವಲಿ ಯಾರು ಕಮೆಂಟ್ನ ಡಿಸೇಬಲ್ ಮಾಡಲ್ಲ, ಯಾಕಂದರೆ ಅವ್ರಿಗೆ ಆಡಿಯನ್ಸ್ನ ಒಪಿನಿಯನ್ ಬೇಕಾಗಿರುತ್ತೆ. ಬಟ್ ಇದರಲ್ಲಿ ಕಮೆಂಟ್ನ ಯಾಕೆ ಡಿಸೇಬಲ್ ಮಾಡಿದ್ರು ಅಂತ ನನಗೆ ಇದುವರೆಗೂ ಅರ್ಥ ಆಗ್ತಾಯಿಲ್ಲ. ಬಟ್ ಒಂದು ಡೌಟ್ ಬರ್ತಾಯಿದೆ, ಅದೇನಪ್ಪ ಅಂದರೆ ಇನ್ ಕೇಸ್ ಏನಾದರೂ ನಾನು ನನ್ನ ಒಂದು ಫ್ರ್ಯಾಂಕ್ ಒಪಿನಿಯನ್ನ ಜಸ್ಟ್ ಒಂದು ಗೆಸ್ನ ಹೇಳ್ತಾ ಇದ್ದೀನಿ, ಅದನ್ನು ಯಾರು ತಪ್ಪು ತಿಳ್ಕೊಬೇಡಿ, ನೀವು ಈಗಲೇ ನೆಗೆಟಿವ್ ಆಗಿ ಹೇಳ್ತಾ ಇದ್ದೇನೆ ಅಂತ. ಅದೇನಪ್ಪ ಅಂತಂದರೆ ಇವಾಗ ಇನ್ ಕೇಸ್ ಏನಾಗುತ್ತೆ, ಕೆಲವೊಂದು ಮೂವಿಗಳು ರೀಮೇಕ್ ಆಗಿರುತ್ತೆ, ಅದು ಬಟ್ ಅವರು ರೀಮೇಕ್ ಅಂತ ಎಲ್ಲೂ ಅನೌನ್ಸ್ ಮಾಡಿರಲ್ಲ. ಬಟ್ ಟ್ರೇಲರು ಟೀಸರ್ ನೋಡಿದಾಗ ಕೆಲವೊಬ್ಬರು ಆ ಮೂವಿನ ಆಲ್ರೆಡಿ ನೋಡಿದರೆ ಅವ್ರು ಬಂದ್ಬಿಟ್ಟು ಅಲ್ಲಿ ಕೆಳಗಡೆ ಕಮೆಂಟ್ ಆಗ್ತಾ ಇರ್ತಾರೆ, ಇದು ಈ ಮೂವಿ ರೀಮೇಕು ಆ ಮೂವಿ ರೀಮೇಕ್ ಅಂತ. ಮೇ ಬಿ ಇನ್ ಕೇಸ್ ಏನಾದರೂ ಈ ಮೂವಿ ರೀಮೇಕ್ ಆಗಿರಬಹುದು, ಆಗಿದ್ದರೆ ಸೊ ಅದಕ್ಕೋಸ್ಕರ ಯಾರಾದರೂ ಬಂದು ಕೆಳಗಡೆ ಇದು ಈ ಮೂವಿ ರೀಮೇಕ್ ಅಂತ ಕಮೆಂಟ್ ಮಾಡ್ತಾರೆ. ಇದರಿಂದ ಬೇರೆ ಆಡಿಯನ್ಸು ಒಂಥರ ಇದಾಗ್ಬೋದು, ಡೈವರ್ಟ್ ಆಗ್ಬೋದು ಅನ್ನೋ ಕಾರಣಕ್ಕೇನಾದರೂ ಕಮೆಂಟ್ನ ಡಿಸೇಬಲ್ ಮಾಡಿದ್ರೆ ಗೊತ್ತಿಲ್ಲ. ಇಲ್ಲ ಇನ್ ಕೇಸ್ ಬೈ ಮಿಸ್ಟೇಕ್ ಆಗು ಕಮೆಂಟು ಡಿಸೇಬಲ್ ಆಗಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಸೊ ಇದು ನಾನು ಜಸ್ಟ್ ಒಂದು ಒಪಿನಿಯನ್ ಗೆಸ್ನ ಹೇಳ್ತಾ ಇದ್ದೀನಿ, ಯಾರು ತಪ್ಪಾಗಿ ತಿಳ್ಕೊಬೇಡಿ. ಆ್ಯಂಡ್ ಇದುವರೆಗೆ ಯಾರು ಟ್ರೈಲರ್ ನೋಡಿಲ್ಲ, ಪಲ್ಲವಿ ಆಡಿಯೋಲ್ಲಿ ಹೋಗ್ಬಿಟ್ಟು ಟ್ರೈಲರ್ನ ನೋಡಿ. ಆ್ಯಂಡ್ ಇದಿಷ್ಟು ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರ್ಯಾದೆ ನಮ್ಮ ಗೋಲ್ಡನ್ ಸ್ಟಾರ್ ಫ್ಯಾನ್ಸ್ ಜೊತೆ ಮತ್ತು ಸ್ಯಾಂಡಲ್ವುಡ್ ಫ್ಯಾನ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.